ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಒಬ್ಬ ಸಾಮಾನ್ಯ ಮಹಿಳೆ ನನ್ನ ಬಳಿ ಬಂದು ಕೇಳಿದರು, ನಾನು ಪ್ರತಿದಿನ ಪೂಜೆ ಮಾಡುತ್ತೇನೆ, ಎಲ್ಲವನ್ನು ಸರಿಯಾಗಿ ಮಾಡುತ್ತೇನೆ, ಆದರೂ ನನ್ನ ಮನೆಯಲ್ಲಿ ಸಿರಿ ಸಂಪತ್ತು ನಿಲ್ಲುತ್ತಿಲ್ಲ, ಹಣ ಕೈಯಲ್ಲಿ ಉಳಿಯುವುದಿಲ್ಲ, ಕುಟುಂಬದ ಸದಸ್ಯರು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಫ್ರೆಂಡ್ಸ್, ಈ ಸಮಸ್ಯೆಗಳಿಗೆ ಉತ್ತರ ಇಂದು ನಿಮಗೆ ತಿಳಿಯಲಿದೆ. ಮನೆಯ ಪೂಜಾ ಮಂದಿರದಲ್ಲಿ ದೀಪ ಮತ್ತು ಗಂಟೆಯನ್ನು ಪ್ರತಿದಿನ ತೊಳೆಯುವ ನಿಯಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಗಮನವಿಟ್ಟು ಕೇಳಿ. ಇಲ್ಲದಿದ್ದರೆ ಇಡೀ ಮನೆ ಕಷ್ಟಗಳಲ್ಲಿ ಮುಳುಗಿ ಹೋಗುತ್ತದೆ. ಇಲ್ಲದಿದ್ದರೆ ಇಂತಹ ಅದ್ಭುತ ಅವಕಾಶವನ್ನ ಮಿಸ್ ಮಾಡಿಕೊಳ್ಳುತ್ತೀರಾ. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಒಂದು ವಿಷಯವನ್ನು ಮರೆಯಬಾರದು. ಪೂಜಾ ಮಂದಿರದಲ್ಲಿ ಗಂಟೆ ಮತ್ತು ದೀಪವನ್ನು ಬೆಳಗಿಸುವಾಗ ಕೆಲವು ತಪ್ಪುಗಳು ನಡೆದರೆ ಅದೃಷ್ಟವು ತಲೆ ಕೆಳಗಾಗುತ್ತದೆ. ಅಂತಹ ದುರದೃಷ್ಟ ಬರುತ್ತದೆ, ನಿಲ್ಲಲು ಕೂಡ ಕಷ್ಟವಾಗುತ್ತದೆ, ಮನೆಯಲ್ಲಿ ಸಂಪತ್ತು ಉಳಿಯುವುದಿಲ್ಲ, ಸಂತೋಷಗಳು ಮಾಯವಾಗುತ್ತವೆ, ಬಡತನವು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ಎಷ್ಟೇ ಪ್ರಯತ್ನಿಸಿದರೂ ಅದು ಹೋಗುವುದಿಲ್ಲ. ನೀವು ಸಹ ತಿಳಿಯದೆ ಆ ತಪ್ಪುಗಳನ್ನು ಮಾಡುತ್ತಿದ್ದೀರಾ. ಅದಕ್ಕಾಗಿಯೇ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ, ಮನೆಯಲ್ಲಿ ಅಶಾಂತಿ ನೆಲೆಸಿದೆ ಮತ್ತು ಯಶಸ್ಸು ದೂರದಿಂದಲೇ ಕೈ ಬೀಸುತ್ತಿದೆ. ನಾವು ಮಾಡುವ ಕೆಲವು ತಪ್ಪುಗಳು ಅದೃಷ್ಟದ ಬಾಗಿಲುಗಳನ್ನು ಮುಚ್ಚಿಬಿಡುತ್ತವೆ. ಎಲ್ಲವೂ ಕೈ ತಪ್ಪಿ ಹೋದ ನಂತರ ಉಳಿಯುವುದು ಕೇವಲ ಚಿಂತೆ ಮಾತ್ರ. ಆದರೆ ಫ್ರೆಂಡ್ಸ್, ಭಯಪಡಬೇಡಿ. ಇಂದು ಈ ವಿಡಿಯೋದಲ್ಲಿ ನಾನು ಮನೆಯ ಪೂಜಾ ಮಂದಿರದ ರಹಸ್ಯಗಳನ್ನು ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ. ಇವುಗಳನ್ನು ಕೇಳಿದರೆ ನಿಮ್ಮ ಹೃದಯವೇ ಹೇಳುತ್ತದೆ, ತಾಯಿ, ನೀನು ನನ್ನ ನಿದ್ರಿಸುತ್ತಿದ್ದ ಅದೃಷ್ಟವನ್ನು ಎಬ್ಬಿಸಿದೆ ಎಂದು. ಫ್ರೆಂಡ್ಸ್, ಇದು ಕೇವಲ ಮಾಹಿತಿಯಲ್ಲ, ನಿಮ್ಮ ಜೀವನವನ್ನು ಬದಲಾಯಿಸುವ ಬಂಗಾರದ ಕೀಲಿ. ನಮ್ಮ ಗುರುಗಳು ಹೇಳಿದ್ದಾರೆ, ಅನೇಕ ಜನರು ಪವಿತ್ರ ವಸ್ತುಗಳನ್ನು ದೇವರ ಸಂಕೇತವಾಗಿ ಪೂಜಾ ಮಂದಿರದಲ್ಲಿ ಇಡುತ್ತಾರೆ, ಆದರೆ ಅಲ್ಲೇ ದೊಡ್ಡ ತಪ್ಪು ಮಾಡುತ್ತಾರೆ. ಇಂದು ಮನೆಯ ಪೂಜಾ ಮಂದಿರದಲ್ಲಿ ಏನು ಇಡಬೇಕು ಮತ್ತು ಏನು ಇಡಬಾರದು ಎಂಬುದನ್ನು ವಿವರವಾಗಿ ಹೇಳುತ್ತೇನೆ. ದೀಪವನ್ನು ಯಾವಾಗ ಬೆಳಗಬೇಕು, ಬೆಳಗಿಸುವಾಗ ಯಾವ ಮಂತ್ರವನ್ನು ಪಠಿಸಬೇಕು, ಗಂಟೆಯನ್ನು ಯಾವಾಗ ಬಾರಿಸಬೇಕು, ಬೆಳಿಗ್ಗೆಯೋ ಅಥವಾ ಸಂಜೆಯೋ ಎಷ್ಟು ಬಾರಿ ಬಾರಿಸಬೇಕು, ಶಂಖವನ್ನು ಹೇಗೆ ಮತ್ತು ಯಾವಾಗ ಊದಬೇಕು, ಊದುವಾಗ ಯಾವ ಮಂತ್ರವನ್ನು ಪಠಿಸಬೇಕು, ದೀಪವನ್ನು ಪ್ರತಿದಿನ ತೊಳೆಯಬೇಕೆ ಅಥವಾ ಬೇಡವೇ, ಪೂಜಾ ಮಂದಿರದಲ್ಲಿ ಎಷ್ಟು ವಿಗ್ರಹಗಳನ್ನು ಇಡಬೇಕು. ಈ 7-8 ಸಣ್ಣ ವಿಷಯಗಳು ಸಾಮಾನ್ಯವಾಗಿ ಕಾಣಿಸಬಹುದು, ಆದರೆ ಇವು ನಿಮ್ಮ ಅದೃಷ್ಟದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಫ್ರೆಂಡ್ಸ್, ಲಕ್ಷಗಟ್ಟಲೆ ಖರ್ಚು ಮಾಡಿದರೂ ಸಹ ಇಂಥ ಜ್ಞಾನ ನಿಮಗೆ ಬೇರೆಲ್ಲೂ ಸಿಗುವುದಿಲ್ಲ. ನಾವು ಕಥೆಗಳನ್ನು ಎಣೆಯುವುದಿಲ್ಲ. ಇದು ಜ್ಯೋತಿಷ್ಯ ಶಾಸ್ತ್ರ, ಧರ್ಮಶಾಸ್ತ್ರ ಮತ್ತು ಋಷಿವಾಣಿಯಿಂದ ಸಂಗ್ರಹಿಸಿದ ಜ್ಞಾನ. ಇದು ನಿಮಗೆ ಒಬ್ಬ ಭಕ್ತಿ ಕೇಳಿದಳು, ಅಮ್ಮ, ನಾನು ಪ್ರತಿದಿನ ಪೂಜೆ ಮಾಡುತ್ತೇನೆ, ಆದರೆ ಫಲಿತಾಂಶ ಏಕೆ ಸಿಗುತ್ತಿಲ್ಲ, ಬದಲಾಗಿ ಇದ್ದದ್ದು ಸಹ ಕಳೆದು ಹೋಗುತ್ತಿದೆ. ಅದಕ್ಕೆ ಲಕ್ಷ್ಮೀ ದೇವಿ ಹೇಳಿದ ಉತ್ತರವನ್ನ ಈಗ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡುತ್ತೇನೆ, ಕೇಳಿ. ಫ್ರೆಂಡ್ಸ್, ನಮ್ಮ ಗುರಿ ನಿಮಗೆ ನಿಜವಾದ ಮತ್ತು ಸರಿಯಾದ ಸಲಹೆ ನೀಡುವುದಾಗಿದೆ. ನಿಮ್ಮ ಶ್ರೇಯಸ್ಸಿಗಾಗಿಯೇ ನಾವು ಎಲ್ಲವನ್ನು ಹೇಳುತ್ತೇವೆ. ಅದನ್ನ ನಂಬುವುದು ಬಿಡುವುದು ನಿಮಗೆ ಬಿಟ್ಟದ್ದು. ಆದರೆ ಒಂದು ಮಾತು ಹೇಳುತ್ತೇನೆ, ಎದೆ ಮೇಲೆ ಕೈ ಇಟ್ಟುಕೊಂಡು ಕೇಳಿ. ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಜೀವನವು ಸಾಗರದಲ್ಲಿ ಹಡಗಿನಂತೆ ಸಲೀಸಾಗಿ ಸಾಗುತ್ತದೆ. ಈ ವಿಡಿಯೋವನ್ನು ನೋಡಿದ ನಂತರ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡುವುದಿಲ್ಲ. ಸರಿ ತಪ್ಪುಗಳನ್ನು ಅರಿಯುವ ಬುದ್ಧಿ ನಿಮಗಿದೆ. ಪೂಜೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಪ್ರತಿಯೊಬ್ಬರು ಒಂದಲ್ಲ ಒಂದು ದೇವತೆಯನ್ನು ಆರಾಧಿಸುತ್ತಾರೆ. ಕೆಲವರು ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾರೆ, ಇನ್ನು ಕೆಲವರು ವಿಷ್ಣುವಿನ ನಾಮವನ್ನು ಸ್ಮರಿಸುತ್ತಾರೆ. ಆ ಪೂಜೆಗಳಿಗೆ ಫಲವು ಸಿಗುತ್ತದೆ, ಆದರೆ ಸಣ್ಣ ಸಣ್ಣ ತಪ್ಪುಗಳು ಆ ಫಲವನ್ನು ತಡೆಯುತ್ತವೆ. ಈ ತಪ್ಪುಗಳು ತುಂಬಾ ಸಾಮಾನ್ಯವಾಗಿ ಕಾಣಿಸುತ್ತವೆ, ನಾವು ಅವುಗಳನ್ನು ಗಮನಿಸುವುದಿಲ್ಲ. ಆದರೆ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ, ಪೂಜೆಯ ಪೂರ್ಣ ಫಲ ಸಿಗಬೇಕಾದರೆ ಈ ನಿಯಮಗಳು ಕಡ್ಡಾಯ. ಇಂದು ಮನೆಯ ಪೂಜಾ ಮಂದಿರದಲ್ಲಿ ದೀಪ ಮತ್ತು ಗಂಟೆಯ ಸರಿಯಾದ ಬಳಕೆಯ ಬಗ್ಗೆ ಹೇಳುತ್ತೇನೆ. ದೀಪವನ್ನು ಪ್ರತಿದಿನ ತೊಳೆಯಬೇಕೆ, ವಾರಕ್ಕೆ 1 ಅಥವಾ 2 ಬಾರಿ ತೊಳೆದರೆ ಸಾಕೆ? ಲೋಹದ ದೀಪವನ್ನು ಯಾವಾಗ ಮತ್ತು ಹೇಗೆ ಸ್ವಚ್ಛಗೊಳಿಸಬೇಕು? ಮಣ್ಣಿನ ದೀಪವನ್ನು ಬೆಳಗಿಸಲು ಸರಿಯಾದ ಸಮಯ ಯಾವುದು? ಪೂಜಾ ಮಂದಿರದಲ್ಲಿ ಯಾವ ರೀತಿಯ ಗಂಟೆ ಶುಭಕರ? ಗಂಟೆಯನ್ನು ಯಾವಾಗ ಮತ್ತು ಎಷ್ಟು ಬಾರಿ ಬಾರಿಸಬೇಕು? ಸಂಜೆಯ ಪೂಜೆಯಲ್ಲಿ ಗಂಟೆ ಬಾರಿಸುವುದು ಸರಿಯೇ? ಈ ಪ್ರಶ್ನೆಗಳಿಗೆ ಉತ್ತರಗಳು ಈ ವಿಡಿಯೋದಲ್ಲಿ ಸಿಗುತ್ತವೆ. ಫ್ರೆಂಡ್ಸ್, ಅಪೂರ್ಣ ಜ್ಞಾನವು ಕೆಲವೊಮ್ಮೆ ಹಾನಿಕಾರಕ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಫ್ರೆಂಡ್ಸ್, ಮೊದಲು ಮಣ್ಣಿನ ದೀಪದ ಬಗ್ಗೆ ಮಾತನಾಡೋಣ. ಈ ಸಾಮಾನ್ಯ ದೀಪವು ನೋಡಲು ಸಾಧಾರಣವಾಗಿದ್ದರೂ ಅತ್ಯಂತ ಶುಭಕರ. ದೀಪ
ದೀಪಾವಳಿ, ಯಾವುದೇ ಹಬ್ಬ ಅಥವಾ ದೊಡ್ಡ ಪೂಜೆಗಳಲ್ಲಿ ಮಣ್ಣಿನ ದೀಪವನ್ನು ಬೆಳಗಿಸುವುದು ವಿಶೇಷ. ಮನೆಯ ಪೂಜಾ ಮಂದಿರದಲ್ಲಿ ಅಥವಾ ವಸ್ತಿಲ ಬಳಿ ದೀಪವನ್ನು ಬೆಳಗಿಸಿದರೆ ಲಕ್ಷ್ಮೀ ದೇವಿಯು ಸ್ವತಃ ನಿಮ್ಮ ಮನೆಗೆ ಕಾಲಿಡುತ್ತಿದ್ದಾಳೆ ಎಂದು ಅನಿಸುತ್ತದೆ. ಆದರೆ ಜಾಗರೂಕರಾಗಿರಿ, ಪೂಜಾ ಮಂದಿರದಲ್ಲಿ ಇಡುವ ಮಣ್ಣಿನ ದೀಪದ ನಿಯಮಗಳು ಬೇರೆ. ಒಮ್ಮೆ ಬಳಸಿದ ಮಣ್ಣಿನ ದೀಪವನ್ನು ಮತ್ತೆ ಪೂಜಾ ಮಂದಿರದಲ್ಲಿ ಇಡಬಾರದು. ಮಣ್ಣಿನ ದೀಪವೇ ಶುಭಪ್ರದ. ಹೀಗೆ ಮಾಡುವುದರಿಂದ ವಾಸ್ತು ದೋಷಗಳು ದೂರವಾಗುತ್ತವೆ, ಮನೆಯಲ್ಲಿ ಸಿರಿ ಸಂಪತ್ತು ನೆಲೆಸಿರುತ್ತದೆ. ಈಗ ಲೋಹದ ದೀಪಗಳ ಬಗ್ಗೆ ಮಾತನಾಡೋದಾದ್ರೆ, ನೀವು ನೋಡಿರಬಹುದು, ಹಿತ್ತಾಳೆ ಮತ್ತು ತಾಮ್ರದ ದೀಪಗಳನ್ನು ಬಳಸುತ್ತಾರೆ. ಇವು ಕೇವಲ ಸುಂದರವಾಗಿರುವುದಲ್ಲದೆ ಧಾರ್ಮಿಕವಾಗಿ ಶ್ರೇಷ್ಠ ಪ್ರಾಮುಖ್ಯತೆಯನ್ನು ಹೊಂದಿವೆ. ಆದರೆ ಇವುಗಳನ್ನು ಕೇವಲ ಬಳಸಿದರೆ ಸಾಲದು, ಅವುಗಳನ್ನು ಶುದ್ಧಿ ಮಾಡುವುದು ಕೂಡ ಅಷ್ಟೇ ಮುಖ್ಯ. ಪ್ರತಿದಿನ ಗಂಗಾ ಜಲದಿಂದ ತೊಳೆಯಬೇಕು. ಗಂಗಾ ಜಲದಿಂದ ಶುದ್ಧಿ ಮಾಡಿದರೆ ದೀಪವು ಪವಿತ್ರವಾಗುತ್ತದೆ. ಜೊತೆಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ಹರಡುತ್ತದೆ. ವಾರಕ್ಕೆ ಒಂದೆರಡು ಬಾರಿ ಮಾತ್ರ ತೊಳೆದರೆ ಅವು ಸಂಪೂರ್ಣವಾಗಿ ಶುದ್ಧವಾಗುವುದಿಲ್ಲ. ಆದ್ದರಿಂದ ಇದನ್ನು ಪ್ರತಿದಿನ ಅಭ್ಯಾಸ ಮಾಡಿಕೊಳ್ಳಿ. ಈಗ ಮನೆಯ ಪೂಜಾ ಮಂದಿರದ ಗಂಟೆ ಬಗ್ಗೆ ಹೇಳುತ್ತೇನೆ. ಹಿತ್ತಾಳೆಯ ಗಂಟೆ ಶಬ್ದವನ್ನು ನೀವು ಕೇಳಿದ್ದೀರಾ? ಅದು ವಾತಾವರಣದಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತಕ್ಷಣವೇ ತೆಗೆದುಹಾಕುತ್ತದೆ ಮತ್ತು ಸಕಾರಾತ್ಮತೆಯನ್ನು ಹೆಚ್ಚಿಸುತ್ತದೆ. ಆದರೆ ಇದನ್ನು ಎಂದಿಗೂ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಡಿ, ಅದು ಅಶುಭ. ಗಂಟೆಯನ್ನು ಪೂಜಾ ಮಂದಿರದ ಬಳಿ ಅಥವಾ ವಸ್ತಿಲ ಬಳಿ ಇಡಿ. ಗರುಡನ ಚಿಹ್ನೆ ಇರುವ ಗಂಟೆ ಅತ್ಯಂತ ಶುಭಪ್ರದ. ಇದನ್ನು ಗರುಡ ಗಂಟೆ ಎನ್ನುತ್ತಾರೆ. ಇದು ಅತ್ಯಂತ ಪವಿತ್ರ ಮತ್ತು ಫಲಪ್ರದ. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಗಂಟೆಯನ್ನು 5 ಬಾರಿ ಬಾರಿಸಿ. ಹೀಗೆ ಮಾಡಿದರೆ ದೇವರು ಭೋಗವನ್ನು ಬೇಗನೆ ಸ್ವೀಕರಿಸುತ್ತಾನೆ. ಪೂಜೆಯ ಸಮಯದಲ್ಲಿ ಗಂಟೆಯನ್ನು ಜೋರಾಗಿ ಅಥವಾ ನಿರಂತರವಾಗಿ ಬಾರಿಸಬೇಡಿ. ಗಂಟೆಯನ್ನು ಯಾವಾಗಲೂ ಬಲಗೈಯಿಂದ ಬಾರಿಸಬೇಕು ಮತ್ತು ಅದರ ಮುಖ ಪೂಜಾ ಮಂದಿರದ ಕಡೆಗೆ ಇರಬೇಕು. ನೆನಪಿಡಿ, ಬೆಳಗಿನ ಪೂಜೆಯಲ್ಲಿ ಮಾತ್ರ ಗಂಟೆ ಬಾರಿಸುವುದು ಶುಭ. ಸಂಜೆಯ ಪೂಜೆಯಲ್ಲಿ ಗಂಟೆ ಬಾರಿಸುವುದನ್ನು ತಪ್ಪಿಸಿ. ಶಾಸ್ತ್ರಗಳು ಇದನ್ನು ಸರಿಯಲ್ಲ ಎಂದು ಹೇಳುತ್ತವೆ. ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಪೂಜೆಯು ಹೆಚ್ಚು ಫಲಪ್ರದವಾಗುತ್ತದೆ. ಈ ಸಣ್ಣ ವಿಷಯಗಳು ನಿಮಗೆ ಸಾಧಾರಣ ಎನಿಸಬಹುದು, ಆದರೆ ಇವು ನಿಮ್ಮ ಅದೃಷ್ಟದ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ಫ್ರೆಂಡ್ಸ್, ಇನ್ನೊಂದು ಮುಖ್ಯವಾದ ವಿಷಯವನ್ನ ಬಹಳಷ್ಟು ಜನರು ಕಡೆಗಣಿಸುತ್ತಾರೆ. ನೀವು ಹೊರಗಿನ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದ ಒಳಗೆ ಕಾಲಿಟ್ಟ ತಕ್ಷಣ ಗಂಟೆ ಬಾರಿಸಿ. ಆದರೆ ಹೊರಗೆ ಬರುವಾಗ ಗಂಟೆ ಬಾರಿಸುವ ಅಗತ್ಯವಿಲ್ಲ. ಗಂಟೆ ಬಾರಿಸುವುದು ಕೇವಲ ಶಬ್ದವಲ್ಲ, ಅದು ದೇವರಿಗೆ ನೀಡುವ ಸಂಕೇತ. ಓ ಭಗವಂತ, ನಾನು ನಿನ್ನ ದರ್ಶನಕ್ಕೆ ಬಂದಿದ್ದೇನೆ, ನಿನಗೆ ಶರಣಾಗಿದ್ದೇನೆ ಎಂದು ಹೇಳಿದಂತೆ. ಒಮ್ಮೆ ಗಂಟೆ ಬಾರಿಸಿದರೆ ನೀವು ದೇವರ ದರ್ಬಾರವನ್ನು ಪ್ರವೇಶಿಸಿದ್ದೀರಿ ಮತ್ತು ಪೂಜೆಯನ್ನು ಪ್ರಾರಂಭಿಸಿದ್ದೀರಿ ಎಂದರ್ಥ. 2 ಬಾರಿ ಗಂಟೆ ಬಾರಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಪ್ರಾರ್ಥನೆಯನ್ನು ದೇವರ ಮುಂದೆ ಇಟ್ಟಿದ್ದೀರಿ ಎಂದರ್ಥ. ಫ್ರೆಂಡ್ಸ್, ಈಗ ಕೆಲವು ರಹಸ್ಯಗಳನ್ನು ಹೇಳುತ್ತೇನೆ. ಇವುಗಳನ್ನು ಯಾರು ಹೇಳಿರುವುದಿಲ್ಲ. ಈ ವಿಷಯಗಳನ್ನು ಜಾಗ್ರತೆಯಿಂದ ಕೇಳಿ. ಇವು ನಿಮ್ಮ ಪೂಜೆಯನ್ನು ಇನ್ನಷ್ಟು ಫಲಪ್ರದವಾಗಿಸುತ್ತವೆ. ಅದಕ್ಕೂ ಮುನ್ನ ಮನೆಯಲ್ಲಿರುವ ದೇವರ ಕೋಣೆಯ ನಿಯಮಗಳು. ನಂಬರ್ 1, ಪೂಜೆಯ ದಿಕ್ಕು. ಪೂಜೆ ಮಾಡುವಾಗ ನಿಮ್ಮ ಮುಖವು ಪೂರ್ವ ದಿಕ್ಕಿಗೆ ಇರಬೇಕು. ಈ ದಿಕ್ಕು ಅತ್ಯಂತ ಶುಭಪ್ರದ. ಸೂರ್ಯನ ಮೊದಲ ಕಿರಣಗಳು ಎಲ್ಲಿಂದಲೇ ಬರುತ್ತವೆ. ಪಶ್ಚಿಮ ದಿಕ್ಕಿಗೂ ಮುಖ ಮಾಡಿ ಪೂಜೆ ಮಾಡಬಹುದು, ಆದರೆ ಪೂರ್ವ ದಿಕ್ಕಿನಿಂದ ಹೆಚ್ಚು ಲಾಭವಿದೆ. ನಂಬರ್ 2, ದೇವರ ಕೋಣೆಯ ಸ್ಥಾನ. ಮನೆಯ ಮೆಟ್ಟಿಲುಗಳ ಕೆಳಗೆ ದೇವರ ಕೋಣೆಯನ್ನು ನಿರ್ಮಿಸುವುದು ಅಶುಭ. ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ. ನಂಬರ್ 3, ದೇವರ ಆಸನ. ದೇವರ ಆಸನವು ಯಾವಾಗಲೂ ನಿಮ್ಮ ಆಸನಕ್ಕಿಂತ ಎತ್ತರವಾಗಿರಬೇಕು. ಕನಿಷ್ಠ 10 ಇಂಚು ಎತ್ತರವಿರುವುದು ಕಡ್ಡಾಯ. ದೇವರ ವಿಗ್ರಹವನ್ನು ನೇರವಾಗಿ ನೆಲದ ಮೇಲೆ ಇಡಬೇಡಿ, ಅದು ಅಶುಭ. ಎತ್ತರದ ಆಸನವು ದೇವರ ಕೋಣೆಯಲ್ಲಿ ಸಕಾರಾತ್ಮಕತೆಯನ್ನು ಉಳಿಸಿಕೊಳ್ಳುತ್ತದೆ. ನಂಬರ್ 4, ನಿಮ್ಮ ಆಸನ. ಪೂಜೆ ಮಾಡುವಾಗ ಯಾವಾಗಲೂ ಚಾಪೆ ಅಥವಾ ಆಸನದ ಮೇಲೆ ಕುಳಿತುಕೊಳ್ಳಿ. ಇದು ಆರಾಮದಾಯಕ ಮಾತ್ರವಲ್ಲ, ನಿಮ್ಮ ಗಮನವನ್ನು ಸ್ಥಿರವಾಗಿಡುತ್ತದೆ. ನಿಮ್ಮ ಆಸನವು ದೇವರ ಆಸನಕ್ಕಿಂತ ಎತ್ತರವಾಗಿರಬಾರದು. ಇದು ದೇವರಿಗೆ ನಿಮ್ಮ ಗೌರವವನ್ನು ತೋರಿಸುತ್ತದೆ. ನಂಬರ್ 5, ಬಾಡಿದ ಹೂವುಗಳು. ದೇವರ ಕೋಣೆಯಲ್ಲಿ ಒಣಗಿದ ಅಥವಾ ಬಾಡಿದ ಹೂಗಳನ್ನು ಇಡಬೇಡಿ. ಬಾಡಿದ ಹೂಗಳು ಅಶುಭ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಯಾವಾಗಲೂ ತಾಜಾ ಸುವಾಸನೆಯುಕ್ತ ಮತ್ತು ಅರಳಿದ ಹೂಗಳನ್ನೇ
ದೇವರಿಗೆ ಅರ್ಪಿಸಿ ಹೂಗಳನ್ನು ಬಾಡಿ ಕಪ್ಪಾದಾಗ ಅವುಗಳನ್ನು ಗೌರವಯುತವಾಗಿ ಮಣ್ಣಿನಲ್ಲಿ ಊತು ಹಾಕಿ. ಹೀಗೆ ಮಾಡಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಪವಿತ್ರತೆ ಉಳಿಯುತ್ತದೆ. ನಂಬರ್ 6, ಮಲಗುವ ಕೋಣೆಯಲ್ಲಿ ದೇವರ ಕೋಣೆ. ನೀವು ಮಲಗುವ ಕೋಣೆಯಲ್ಲಿ ದೇವರ ಕೋಣೆಯನ್ನು ನಿರ್ಮಿಸಬೇಡಿ. ಅನಿವಾರ್ಯ ಕಾರಣಗಳಿಂದ ಮಲಗುವ ಕೋಣೆಯಲ್ಲೇ ದೇವರ ಕೋಣೆ ಇಡಬೇಕಾದರೆ ರಾತ್ರಿ ಹೊತ್ತು ದೇವರ ಕೋಣೆಗೆ ಪರದೆ ಹಾಕಿ ಅಥವಾ ಅದನ್ನು ಮುಚ್ಚಿಡಿ. ಹೀಗೆ ಮಾಡಿದರೆ ದೇವರ ಕೋಣೆಯಿಂದ ಬರುವ ಶಕ್ತಿಯು ನಿಮ್ಮ ನಿದ್ರೆಗೆ ಅಡ್ಡಿ ಮಾಡುವುದಿಲ್ಲ ಮತ್ತು ಮನೆಯಲ್ಲಿ ಶಾಂತಿ ಹಾಗೂ ಪೂಜೆಯಲ್ಲಿ ಏಕಾಗ್ರತೆ ಉಳಿಯುತ್ತದೆ. ನಂಬರ್ 7, ಕಪ್ಪು ಬಟ್ಟೆಗಳು. ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬೇಡಿ. ಸನಾತನ ಸಂಪ್ರದಾಯದಲ್ಲಿ ಕಪ್ಪು ಬಟ್ಟೆಗಳು ಮನಸ್ಸಿನ ಭಾರ ಮತ್ತು ನಕಾರಾತ್ಮಕ ಭಾವನೆಗಳನ್ನು ತರುತ್ತವೆ. ಅವು ಪೂಜೆಯ ಶಕ್ತಿಯನ್ನು ದುರ್ಬಲಗೊಳಿಸುತ್ತವೆ. ಯಾವಾಗಲೂ ಶುಭಕರವಾದ ಮತ್ತು ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಆಗ ಮನಸ್ಸು ಶಾಂತಿ ಮತ್ತು ಪವಿತ್ರತೆಯಿಂದ ಕೂಡಿರುತ್ತದೆ. ನಂಬರ್ 8, ವಿಗ್ರಹಗಳ ಸಂಖ್ಯೆ. ದೇವರ ಕೋಣೆಯಲ್ಲಿ ಯಾವುದೇ ಒಬ್ಬ ದೇವರ ಒಂದೇ ವಿಗ್ರಹ ಅಥವಾ ಫೋಟೋವನ್ನು ಇಡಿ. ಒಂದಕ್ಕಿಂತ ಹೆಚ್ಚು ಚಿತ್ರಗಳು ಅಥವಾ ವಿಗ್ರಹಗಳು ಶಕ್ತಿಯ ಸಮತೋಲನವನ್ನು ಹಾಳು ಮಾಡುತ್ತವೆ ಮತ್ತು ಪೂಜೆಯ ಪ್ರಭಾವವನ್ನು ಕಡಿಮೆ ಮಾಡುತ್ತವೆ. ಒಂದೇ ರೂಪಕ್ಕೆ ಸ್ಥಾನ ನೀಡಿ. ಆಗ ಶಕ್ತಿಯು ನಿಮ್ಮ ಜೀವನದಲ್ಲಿ ನೀರಿನಂತೆ ಪ್ರವಹಿಸುತ್ತದೆ. ನಂಬರ್ 9, ಶಿವಲಿಂಗ. ಮನೆಯಲ್ಲಿ ಶಿವಲಿಂಗವನ್ನು ಇಡುವುದು ಅತ್ಯಂತ ಪವಿತ್ರ, ಆದರೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಇಡಿ. ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಿ ಮತ್ತು ಶುಚಿಯಾದ ಸ್ಥಳದಲ್ಲಿ ಸ್ಥಾಪಿಸಿ. ಶಬ್ದ ಮತ್ತು ಕೊಳಕು ಇರುವ ಜಾಗದಲ್ಲಿ ಶಿವಲಿಂಗವನ್ನು ಇಡಬೇಡಿ. ನಂಬರ್ 10, ಒಡೆದು ಹೋದ ವಿಗ್ರಹಗಳು. ಒಡೆದು ಹೋದ ವಿಗ್ರಹಗಳು ಅಥವಾ ಹರಿದು ಹೋದ ದೇವರ ಫೋಟೋಗಳನ್ನು ತಕ್ಷಣವೇ ತೆಗೆದುಹಾಕಿ. ಒಡೆದು ಹೋದ ವಿಗ್ರಹವು ಪವಿತ್ರತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯ ಹರಿವಿಗೆ ಅಡ್ಡಿಯಾಗುತ್ತದೆ. ನಂಬರ್ 11, ಪವಿತ್ರ ವಸ್ತುಗಳು. ಶಂಖವು ದೇವರ ಕೃಪೆಯ ಸಂಕೇತ. ಗೋಮತಿ ಚಕ್ರವು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ. ಗಂಗಾ ಜಲವು ವಾತಾವರಣವನ್ನು ಶುದ್ಧೀಕರಿಸುತ್ತದೆ. ಈ ನೀರನ್ನು ಪ್ರತಿದಿನ ಬದಲಾಯಿಸಿ. ಈ ಪವಿತ್ರ ವಸ್ತುಗಳನ್ನು ಯಾವಾಗಲೂ ಶುಚಿಯಾಗಿಡಿ. ನಂಬರ್ 12, ಶುಚಿತ್ವ. ಪ್ರತಿದಿನ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ. ಕೊಳಕು ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಮನಸ್ಸಿಗೆ ಹಾನಿ ಮಾಡುತ್ತದೆ. ದೇವರ ಕೋಣೆಯನ್ನು ಸುಂದರವಾಗಿ, ವ್ಯವಸ್ಥಿತವಾಗಿ ಮತ್ತು ಸುವಾಸನೆಯಿಂದ ಇಡಿ. ಆಗ ಮನಸ್ಸು ಸಹಜವಾಗಿ ದೇವರಲ್ಲಿ ಲೀನವಾಗುತ್ತದೆ. ಫ್ರೆಂಡ್ಸ್, ಇನ್ನು ದೀಪದ ನಿಯಮಗಳು. ದೀಪವನ್ನು ಯಾವಾಗಲೂ ದೇವರ ವಿಗ್ರಹದ ಮುಂದೆ ಇಡಿ. ಅದರ ಬೆಳಕು ನೇರವಾಗಿ ದೇವರತ್ತ ತಲುಪಬೇಕು. ಆಗ ದೇವರ ಕೋಣೆ ಪವಿತ್ರತೆಯಿಂದ ತುಂಬುತ್ತದೆ. ಇನ್ನು ದೀಪ ಹಚ್ಚುವ ರೀತಿ. ಒಮ್ಮೆ ಹಚ್ಚಿದ ದೀಪವನ್ನು ಮತ್ತೆ ಹಚ್ಚಬೇಡಿ. ಪೂಜೆಯ ಸಮಯದಲ್ಲಿ ಎಣ್ಣೆ ಮತ್ತು ತುಪ್ಪದ ದೀಪಗಳನ್ನು ಒಟ್ಟಿಗೆ ಹಚ್ಚಬೇಡಿ, ಏಕೆಂದರೆ ಅವುಗಳ ಶಕ್ತಿಗಳು ವಿಭಿನ್ನವಾಗಿರುತ್ತವೆ. ತಪ್ಪಾಗಿ ಹಚ್ಚಿದರೆ ಪೂಜೆಯ ಶಕ್ತಿ ಕಡಿಮೆಯಾಗುತ್ತದೆ. ವಾಸ್ತು ಪ್ರಕಾರ ತುಪ್ಪದ ದೀಪವನ್ನು ಎಡಭಾಗದಲ್ಲಿ ಮತ್ತು ಎಣ್ಣೆಯ ದೀಪವನ್ನು ಬಲಭಾಗದಲ್ಲಿ ಇಡುವುದು ಶುಭ. ಇನ್ನು ದೀಪದ ದಿಕ್ಕು. ದೀಪವನ್ನು ಎಂದಿಗೂ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಡಿ. ಉತ್ತರ ಅಥವಾ ಪೂರ್ವ ದಿಕ್ಕುಗಳು ಉತ್ತಮ. ದೀಪದ ಬತ್ತಿಯ ಮುಖವು ಈ ದಿಕ್ಕುಗಳ ಕಡೆಗೆ ಇರಬೇಕು. ಆಗ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಪ್ರವಹಿಸುತ್ತದೆ. ಬತ್ತಿಯ ವಿಧ. ತುಪ್ಪದ ದೀಪಕ್ಕೆ ಹತ್ತಿಯ ಬತ್ತಿ ಮತ್ತು ಎಣ್ಣೆಯ ದೀಪಕ್ಕೆ ಕೆಂಪು ದಾರದ ಬತ್ತಿಯನ್ನು ಬಳಸಿ. ಹತ್ತಿಯ ಬತ್ತಿಯ ಬೆಳಕು ಸ್ಥಿರವಾಗಿರುತ್ತದೆ. ಕೆಂಪು ದಾರದ ಬತ್ತಿಯು ಶುಭ ಶಕ್ತಿಯನ್ನು ಸಂಚರಿಸುವಂತೆ ಮಾಡುತ್ತದೆ. ವಿಶೇಷ ಸಂದರ್ಭಗಳಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಗುಂಡು ಬತ್ತಿಯ ದೀಪವನ್ನು ಹಚ್ಚಬೇಡಿ, ಅದು ಅಶುಭ. ಇನ್ನು ದೀಪ ಹಚ್ಚುವ ಸಮಯ. ತುಪ್ಪದ ದೀಪವನ್ನು ಹಚ್ಚಿದ ತಕ್ಷಣ ಎಣ್ಣೆ ದೀಪವನ್ನು ಹಚ್ಚಬೇಡಿ. ಸ್ವಲ್ಪ ಅಂತರವಿರಲಿ. ಆಗ ವಾತಾವರಣದಲ್ಲಿ ಸಮತೋಲನ ಮತ್ತು ಪವಿತ್ರತೆ ಉಳಿಯುತ್ತದೆ. ಮುಂಜಾನೆ ಸೂರ್ಯನ ಮೊದಲ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸುವಾಗ ಅಥವಾ ಸಂಜೆ ಆರತಿಯ ಸಮಯದಲ್ಲಿ ದೀಪವನ್ನು ಹಚ್ಚಿ. ಈ ಸಮಯಗಳಲ್ಲಿ ದೀಪವನ್ನು ಹಚ್ಚುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಮತ್ತು ನಿಮ್ಮ ಮನಸ್ಸು ನಿರ್ಮಲವಾಗುತ್ತದೆ. ದೀಪವನ್ನು ಬೆಳಗಿಸುವುದು ಕೇವಲ ಧಾರ್ಮಿಕ ನಿಯಮವಲ್ಲ, ವಾಸ್ತು ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಮಹತ್ವವಿದೆ. ಇದು ಸಕಾರಾತ್ಮಕ ಶಕ್ತಿಯನ್ನು ಸಂಚರಿಸುವಂತೆ ಮಾಡುತ್ತದೆ, ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನೀವು ಲಕ್ಷ್ಮೀ ದೇವಿಯ ನಿಜವಾದ ಭಕ್ತರಾಗಿದ್ದರೆ, ಆಕೆಯ ಪ್ರೀತಿ ಮತ್ತು ಆಶೀರ್ವಾದ ಸದಾ ನಿಮ್ಮ ಮನೆಯಲ್ಲಿರಲಿ ಎಂದು ಬಯಸಿದರೆ ಈ ವಿಡಿಯೋವನ್ನು ಹೃದಯಪೂರ್ವಕವಾಗಿ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಮ್ಮ ಗುರಿ ನಿಮಗೆ ಸರಿಯಾದ ದಿಕ್ಕು ಮತ್ತು ಉತ್ತಮ ಸಲಹೆ ನೀಡುವುದೇ ಆಗಿದೆ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.